ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನೇನು ವಿಷಯ ಅಂತ ಹೇಳಿದ್ರೆ, ಈಗ ಒಂದು ವಿಷಯ ಭಾರಿ ಚರ್ಚೆಯಲ್ಲಿ ಉಂಟು ಅಂತ ಹೇಳಿದ್ರೆ, ಒಂದು 4-5 ದಿನದಿಂದ ಮೋಕ್ಷಿತಾ ಅವರದ್ದು ಒಂದು ಕಿಡ್ನಾಪ್ ಕೇಸ್ ಭಾರಿ ವೈರಲ್ ಆಗ್ತಾ ಉಂಟು ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಎಲ್ಲಿ ನೋಡಿದರೂ ಉಂಟಲ್ಲ, ಮೋಕ್ಷಿತಾ ಅವರದ್ದೊಂದು 20 ವರ್ಷದಲ್ಲಿರುವಾಗ ಒಂದು ಕಿಡ್ನಾಪ್ ಮಾಡಿದರೆ ಹುಡುಗಿಯನ್ನು, ಅದೆಲ್ಲ ಒಂದು ಭಾರಿ ವೈರಲ್ ಆಗ್ತಾ ಉಂಟು. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಂಡು ಹೋಗುವ ಅಂತ ಹೇಳಿದ್ರೆ, ಇದು ನಿಜನಾ ಸುಳ್ಳ ಫೇಕಾ? ಕೆಲವು ಜನ ಹೇಳ್ತಾರೆ ಎ ಐ ಟೂಲ್ ಯೂಸ್ ಮಾಡಿಕೊಂಡು ಫೇಸ್ ಎಲ್ಲ ಮಾಡಿದ್ದು, ಬೇರೆ ಬೇರೆ ರೀತಿಯ ಕಮೆಂಟ್ಗಳು ಇದಕ್ಕೆ ಬರ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನೋಡ್ಕೊಂಡು ಹೋಗೋದಾದರೆ, ಫಸ್ಟಿಗೆ ಇದು ಈ ವಿಷಯ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಡೆಕ್ಕನ್ ಹೆರಾಲ್ಡ್ ಅಂತ ಒಂದು ನ್ಯೂಸ್ ಪೇಪರ್ದು ಚಾನಲ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ನ್ಯೂಸ್ ಪೇಪರ್ ಡೆಕ್ಕನ್ ಹೆರಾಲ್ಡ್ ಅಂತ ಹೇಳಿದ್ರೆ ಭಾರಿ ಫೇಮಸ್. ಇವರು 2014ನೇ ಇಸವಿ 2014 ಅಂತ ಹೇಳಿದ್ರೆ 10 ವರ್ಷ ಹಿಂದೆ ಮಾರ್ಚ್ 14ನೇ ತಾರೀಕಿಗೆ ಒಂದು ನ್ಯೂಸ್ ಬರುತ್ತೆ. ಏನಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರುವ ಒಂದು ರಾಜಾಜಿನಗರದಲ್ಲಿರುವ ಒಂದು ಮನೆಯಲ್ಲಿ ಟ್ಯೂಷನ್ ಕೊಡ್ತಿದ್ದ ಒಬ್ಳು ಹುಡುಗಿ, ಟ್ಯೂಷನಿಗೆ ಬರುತ್ತಿದ್ದ ಹುಡುಗಿಯನ್ನೇ ಕಿಡ್ನಾಪ್ ಮಾಡಿ ಅವರ ಮನೆಯಿಂದ ದುಡ್ಡು ವಸೂಲಿ ಮಾಡಿದ್ದು ಅಂತ ಹೇಳಿ ಒಂದು ನ್ಯೂಸಲ್ಲಿ ಬಂದಿದ್ದು. ಇದರ ಆರ್ಟಿಕಲ್ ನಾನು ಸೈಡಲ್ಲಿ ಹಾಕ್ತೇನೆ ನೋಡಿ. ಇದು ನಿಮಗೆ ಡೆಕ್ಕನ್ ಹೆರಾಲ್ಡಲ್ಲಿ ಬಂದ ಒಂದು ನ್ಯೂಸ್ ಅಂತ ಹೇಳಿದ್ರೆ, ಈ ನ್ಯೂಸ್ ಅಂತ ಹೇಳಿದ್ರೆ 100% ನಿಜ. ಇಲ್ಲಿವರೆಗೆ ಈ ನ್ಯೂಸ್ ಬರುವ ಮುಂಚೆ ಬೇರೆ ನ್ಯೂಸ್ ಅವರೆಲ್ಲ ಹಾಕಿರಲಿಲ್ಲ. ಸೊ ಇದಾದ ಬಳಿಕ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತದೆ. ಆ ಹುಡುಗಿ 9ನೇ ಕ್ಲಾಸಲ್ಲಿ ವಿದ್ಯಾರ್ಥಿ ಆಗಿರ್ತಾಳೆ ಹುಡುಗಿ. ಸೊ ಅವಳು ಟ್ಯೂಷನಿಗೆ ಬರ್ತಾ ಇದ್ಲು. ಈ ಐಶ್ವರ್ಯ ಹಾಗೂ ನಾಗಭೂಷಣ್ ಅಂತ ಹೇಳಿದ್ರೆ, ನಾಗಭೂಷಣ್ ಐಶ್ವರ್ಯ ಅವರದ್ದು ಲವ್ವರ್, ಗೊತ್ತಾಯ್ತಾ? ಅವನು MBA ಮಾಡಿ ಜಾಬ್ಲೆಸ್ ಆಗಿದ್ದ, ದುಡ್ಡು ಬೇಕಂತ ಹೇಳಿ ಇವಳ ಹತ್ರ ಐಶ್ವರ್ಯ ಜೊತೆ ಸೇರಿಕೊಂಡು ಇಬ್ಬರು ಸೇರಿ ಟ್ಯೂಷನಿಗೆ ಬರುತ್ತಿದ್ದ ಹುಡುಗಿಯನ್ನೇ ಕಿಡ್ನಾಪ್ ಮಾಡಿಸಿ ಅವರ ಮನೆಯಿಂದ ದುಡ್ಡು ಕೇಳುವ ಪ್ಲ್ಯಾನ್ ಮಾಡಿತ್ತು. ಅದೇ ಥರ ಮಾಡಿದ್ರು. ಅದೇ ಥರ ದುಡ್ಡು ಕೇಳಿದಾಗ ಅವರು ಕಂಪ್ಲೇಂಟ್ ಕೊಟ್ಟಾಗ ಇನ್ವೆಸ್ಟಿಗೇಷನಲ್ಲಿ ಇವರಿಬ್ಬರು ಸಿಕ್ಕಿ ಬೀಳ್ತಾರೆ. ಸೊ ಇದೊಂದು ವಿಡಿಯೋ ನಿಮಗೆ ಹಾಕ್ತೇನೆ ನೋಡಿ. ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ 5 ಗಂಟೆಗೆ ಐಶ್ವರ್ಯಾಳ ಬಳಿ ಮನೆಪಾಠ ಹೇಳಿಸಿಕೊಳ್ಳಲು ಹೋಗ್ತಿದ್ಲು. ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು. ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು. ಆದರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿಬಿಟ್ಟಿತ್ತು. ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು. BA ಮಾಡಿ 3 ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ಈ ನಾಗಭೂಷಣ್. ಈತ ಕೂಡ ವಿದ್ಯಾವಂತ, ದುಡ್ಡು ಮಾಡೋ ಮೊನ್ನೆ ಪವಿತ್ರ ಎಂದಿನಂತೆ ಮನೆ ಪಾಠಕ್ಕೆ ಅಂತ ಹೊರಟವಳು ವಾಪಸ್ ಬಂದಿರಲೇ ಇಲ್ಲ. ಐಶ್ವರ್ಯಾಳನ್ನ ಕೇಳಿದಾಗ ಇವತ್ತು ನಿಮ್ಮ ಮಗಳು ಬಂದಿಲ್ಲ ಅನ್ನೋ ಉತ್ತರ ಕೊಟ್ಟಿದ್ದಾಳೆ. ಅಷ್ಟರಲ್ಲಿ ಪವಿತ್ರಾಳ ತಂದೆಗೆ ನಾಗಭೂಷಣ್ ಫೋನ್ ಮಾಡಿ 25 ಲಕ್ಷ ಕೇಳಿದ್ದಾನೆ. ಈ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ. ಸೊ ಇದರಲ್ಲಿ ಮೋಕ್ಷಿತ ತರನೇ ಕಾಣುವ ಹುಡುಗಿ, ಅದರಲ್ಲಿ AIS ಅಲ್ಲ, ಎಂತ ಸಹ ಅಲ್ಲ, 100% ಮೋಕ್ಷಿತ ತರನೇ ಕಾಣುವ ಹುಡುಗಿ. ಆಕೆಯ ಹೆಸರು ಐಶ್ವರ್ಯ ಹಾಗೂ ನಾಗಭೂಷಣ್ ಎನ್ನುವ ಲವ್ವರ್ ಇದ್ರು ಈಕೆಗೆ. ಸೊ ಇವರಿಬ್ಬರು ಸೇರಿ ಸಿಕ್ಕಿಬಿದ್ದು ಜೈಲಿಗೆ ಹೋಗಿ 20 ವರ್ಷಕ್ಕೆ ಜೈಲು ಹೋದ ಹುಡುಗಿ ಐಶ್ವರ್ಯ. ಸೊ ಇಲ್ಲಿ ಮೋಕ್ಷಿತ ಅಂತ ಏನು ಹೆಸರಿಲ್ಲ. ಸೊ ನಿಮಗೆ ಇದರಲ್ಲಿ ಡೌಟ್ ಆಗ್ತದೆ ಅಂತ ಹೇಳಿದ್ರೆ, ಮೋಕ್ಷಿತನೇನಾ ಇಲ್ಲ ಸುಮ್ಮನೆ ಏನಿರ್ಬೋದು ಅಂತ ಹೇಳಿ ಒಂದು ಡೌಟ್ ಆಗ್ಬೋದು. ಇದಾದ ಬಳಿಕ 2019ನೇ ಇಸವಿ ಅಂತ ಹೇಳಿದ್ರೆ, ಇದಾದ ಇನ್ಸಿಡೆಂಟ್ ಆಗಿ 5 ವರ್ಷದ ಬಳಿಕ ಒಂದು ಇಂಟರ್ವ್ಯೂ ಆಗ್ತದೆ. ಪಾರು ಸೀರಿಯಲಲ್ಲಿ ಹಿಟ್ಟಾಗಿ ಬಂದದ್ದು ಮೋಕ್ಷಿತ್ ಅಂತ ನಿಮಗೆ ಗೊತ್ತುಂಟು, ಅದು ನಂಬರ್ 1 ಸೀರಿಯಲ್ ಆಗಿತ್ತು. ಸೊ ಈ ಇಂಟರ್ವ್ಯೂ ಅಲ್ಲಿ ಮೋಕ್ಷಿತ್ ಅವರು ಒಂದು ವಿಷಯ ಹೇಳ್ತಾರೆ. ನನ್ನ ತಾಯಿ ಟೀಚರ್ ಆಗಿರ್ತಾರೆ. ಸೊ ನಾನು BCom ಅಲ್ಲಿ ಕಲಿತಾ ಇರುವ ಟೈಮಲ್ಲಿ ಮನೆಯಲ್ಲೇ ತಮ್ಮನನ್ನು ನೋಡಿಕೊಂಡು ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ದೆ. ಸೊ ಇದೇ ಊರಿನಲ್ಲಿ. ನಾನು ಅಂದ್ಕೊಂಡದ್ದು ಅವಳು ಮಂಗಳೂರು, ಆ್ಯಕ್ಚುಲಿ ಮೂಲತಃ ಮಂಗಳೂರು, ಅವರು ತಾತ ಎಲ್ಲ ಇರೋದು ಮಂಗಳೂರು, ಬಟ್ ಅವರು ಹುಟ್ಟಿದೆಲ್ಲ ಬೆಂಗಳೂರಲ್ಲಿ, ಇರೋದೆಲ್ಲ ಇಲ್ಲೇ ರಾಜಾಜಿನಗರ, ಶೇಷಾದ್ರಿಪುರ ಇಲ್ಲೇ ಇದ್ದವರು. ಸೊ ನಾನು ಟ್ಯೂಷನ್ ಕೊಡ್ತಾ ಇದ್ದೆ ಅಂತ ಹೇಳಿ ಒಂದು ಹೇಳಿದ್ದಾರೆ. ಆ ಇಂಟರ್ವ್ಯೂ ತುಣುಕು ನಿಮ್ಗೆ ಹಾಕ್ತೇನೆ, ನೋಡ್ಕೊ ಬನ್ನಿ. ನೇಟಿವ್ ಬಂದು ಮ್ಯಾಂಗ್ಳೂರು, ಬಟ್ ಓದಿದ್ದೆಲ್ಲಾನು ಇಲ್ಲೇನೆ ನಾನು ಬೆಂಗಳೂರಲ್ಲಿ. ಹೌದು, ನಮ್ಮ ತಾತ ಇದ್ದಿದ್ದು ಅಲ್ಲಿ, ನಮ್ಮ ತಾತ ಅಜ್ಜಿ ಎಲ್ಲ ಇದ್ದಿದ್ದು ಮಂಗಳೂರಲ್ಲೇ. ಆದ್ರೆ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಸೆಟ್ಲ್ ಆಗಿದ್ರು. ನಾನು ಇಲ್ಲೇ ಓದಿ ಫಸ್ಟ್ PU ಮಾಡಿದ್ದು ಶೇಷಾದ್ರಿಪುರಮು, ಆಮೇಲೆ BCom ಮಾಡಿದೆ. BCom ಆದ್ಮೇಲೆ ನಾನು ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ಅಮ್ಮಂಗೆ ಓದಬೇಕು ಅನ್ನೋ ಆಸೆ ಇತ್ತು. ಅಂದ್ರೆ ಅವರು
ಅಬ್ನಾರ್ಮಲ್ ಮಕ್ಳ ಬಗ್ಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ. ಬಿಕಾಸ್ ಒನ್ ಆಫ್ ಅಂದ್ರೆ ನನ್ನ ತಮ್ಮ ಒಬ್ಬ ಅಬ್ನಾರ್ಮಲ್, ಅವನು ಅಬ್ನಾರ್ಮಲ್ ಇದ್ದಾನೆ. ಸೊ ಹಾಗಾಗಿ ಅಮ್ಮ ಸ್ಕೂಲ್ಗೆ ಹೋಗ್ತಿದ್ರು, ಅವನು ಕರ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ರು. ಅಲ್ಲಿ ಏನಾದ್ರು ಅಲ್ಲಿ ಟೀಚರ್ ಆಗಿ ಜಾಯ್ನ್ ಆದ್ರು ಅವರು. ಅದಾದ್ಮೇಲಿಂದ ಅವರು ಸ್ವಲ್ಪ ಮಕ್ಳ ಬಗ್ಗೆ ಸ್ಪೆಷಲೈಸೇಷನ್ ಮಾಡಬೇಕು ಅನ್ನೋದು ಅವ್ರಿಗೆ ಇಷ್ಟ ಇತ್ತು. ಸೊ ಅವಾಗ ನಾನೇನ್ ಮಾಡಿದೆ, ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ಕೊಂಡು ನಾನು 2 years ಏನೂ ಮಾಡಿದೆ. ಅಂದ್ರೆ ಅದೇ ಈ ಟ್ಯೂಷನ್ಸ್ನ ನಾನು ಫಸ್ಟ್ PU ಇಂದ ಮಾಡ್ತಿದ್ದೀನಿ ಟ್ಯೂಷನ್. ಸೊ ಹಾಗೆ ಅದು ಫಸ್ಟ್ PUಗೆ ಹೆಂಗೆ ಸ್ಟಾರ್ಟ್. ಸೊ ನೋಡಿದ್ರಲ್ಲ, ಇದರಲ್ಲಿ ನಿಮಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ಆ ವಿಡಿಯೋಕ್ಕೂ ಅಲ್ಲಿರುವ ಐಶ್ವರ್ಯಗೂ ಈಕೆ ಮೋಕ್ಷಿತಾ ಅವರು ಹೇಳಿದ ಈ ಇಂಟರ್ವ್ಯೂವಲ್ಲಿ ಹೇಳಿದ ಹಾಗೆ ಅಂತ ಹೇಳಿದರೆ, ನಾನು ಟ್ಯೂಷನ್ ಕೊಡ್ತಾ ಇದ್ದೆ, ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ದೆ, ಹೇಳಿದ ರೀತಿ ಆಗಿರ್ಬೋದು, ಅದರಲ್ಲಿ ಬಂದ 20 ವರ್ಷದ ಮೋಕ್ಷಿತಾ ಅವಳ ಮುಖ 100% ಮ್ಯಾಚ್, ಏನೇ ಮೋಸ ಇಲ್ಲ. ಇದೆಲ್ಲ ನೋಡುವಾಗ ನಮಗೆ ಒಂದು ಡೌಟ್ ಆಗ್ತದೆ, ಖಂಡಿತವಾಗಿಯೂ ಇದು ಮೋಕ್ಷಿತಾ ಅವರೇ ಮಾಡಿದ್ದು, ಮೋಕ್ಷಿತಾ ಅವರದ್ದು ಒಂದು ಹಳೆ ರೆಕಾರ್ಡ್ ಇದೆ ಅಂತ ಹೇಳಿ ನಮಗೆ ಒಂದು ಗೊತ್ತಾಗ್ತದೆ. ಆದರೆ ಅದರಲ್ಲಿ ಮೋಕ್ಷಿತಾ ಅಂತ ಒಂದು ಯಾವುದೇ ಹೆಸರು ಇನ್ಕ್ಲೂಡ್ ಆಗಿಲ್ಲ, ಬರೀ ಐಶ್ವರ್ಯ ಅಷ್ಟೇ ಇದ್ದದ್ದು. ಅದೆಲ್ಲ ಆರ್ಟಿಸ್ಟ್ ಆದಮೇಲೆ ಹೆಸರು ಚೇಂಜ್ ಎಲ್ಲ ಮಾಡ್ಕೊಳ್ತಾರೆ. ಸೊ ಏನೆಲ್ಲ ಆಗ್ತದೆ ನಿಮಗೆ ಗೊತ್ತುಂಟು, ಬಟ್ ಅದು ನಿಜವಾದ ವಿಡಿಯೋ. ಸೊ ಈ ವಿಷಯ ನಮಗೆ ಕ್ಲಾರಿಫೈ ಆಗಬೇಕಂತ ಹೇಳಿದರೆ ಬಿಗ್ ಬಾಸ್ ಅವರೇ ಮೋಕ್ಷಿತಾ ಅವರಿಗೆ ಟಾಸ್ಕ್ ಕೊಡಬೇಕು. ಈ ಥರದ್ದೆಲ್ಲ ಮನದಾಳದ ಮಾತೆಲ್ಲ ಹೇಳೋದು ಬರ್ತದೆ ನೋಡಿ, ಆವಾಗ ಬಿಗ್ ಬಾಸ್ ಅವರಿಗೆ ಹಿಂಟು ಕೊಟ್ಟಾಗ ಈ ವಿಷಯ ಹೊರಗೆ ಬರ್ಬೋದು. ಬಟ್ ಮೋಕ್ಷಿತಾ ಅವರು ತೆಗಿಲಿಕ್ಕಿಲ್ಲ. ನಿಮಗೆ ಏನು ಅನಿಸ್ತದೆ, ಇದು ಮೋಕ್ಷಿತಾ ಅವರೇನಾ ಅಥವಾ ಬೇರೆ ವ್ಯಕ್ತಿಯ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಬಿಗ್ ಬಾಸ್ ಈ ಸೀಸನಲ್ಲಿ ಅದು ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ